ಇಡೀ ಸರ್ಕಾರ ಇಲ್ಲಿ ಬರ ಬಂದು ಮಾಧ್ಯಮದಲ್ಲಿ ಜನಗಳಲ್ಲಿ ಎಲ್ಲ ಕಡೆ ಕುಡಿಯೋ ನೀರಿಗೆ ಹಾಹಾಕಾರ ಇದೆ. ಈಗಾಗಲೇ ಟ್ಯಾಂಕರ್ಗಳ ಮುಖಾಂತರ ನೀರು ಸಪ್ಲೈ ಮಾಡೋಕ್ಕೂ ಸರ್ಕಾರ ಇನ್ನೂ ಕ್ರಮ ತೆಗೆದುಕೊಂಡಿಲ್ಲ. ಬರದ ವಿಚಾರವಾಗಿ ಸಮರೋಪಾದಿಯಲ್ಲಿ ಕೆಲಸ ನಡಿಬೇಕಾಯಿತು. ಮುಖ್ಯಮಂತ್ರಿ ಇರ್ಬೋದು, ಮಂತ್ರಿ ಇರ್ಬೋದು, ಎಲ್ಲ ಜಿಲ್ಲೆಗಳಿಗೆ ಭೇಟಿ ಮಾಡಿ ಅಲ್ಲಿ ಅಧಿಕಾರಿಗಳ ಸಭೆ ಮಾಡಿ ಅದಕ್ಕಿಂತ ಮುಖ್ಯವಾಗಿ ಹಣ ಬಿಡುಗಡೆ ಮಾಡಬೇಕಾಯಿತು. ಇದುವರೆಗೂ ಸರ್ಕಾರ ಯಾವುದೇ ಜಿಲ್ಲೆಗೆ ಹಣವನ್ನು ಬಿಡುಗಡೆ ಮಾಡಿಲ್ಲ. ಒಂದು ನಯಾ ಪೈಸೆ ಹಣನೂ ಕೂಡ ಬರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಬಿಡುಗಡೆ ಮಾಡಿಲ್ಲ. ಮೋಸ ಮಾಡ್ತಾ ಇದ್ದಾರೆ. ಕಾಟಾಚಾರಕ್ಕೆ ಮುಖ್ಯಮಂತ್ರಿಗಳು ಒಂದು ಜಿಲ್ಲೆಗೆ ಹೋಗ್ಬಿಟ್ಟು ಅಲ್ಲಿಂದ ಡೆಲ್ಲಿಗೆ ಓಡೋಗ್ಬಿಟ್ಟವ್ರೆ. ನಾನು ಈಗಾಗಲೇ ಕಳೆದ ವಾರನೇ ನಾನು ಮೈಸೂರು ಮತ್ತು ಮಂಡ್ಯದಲ್ಲಿ ಒಣಗಿರೋ ಕಬ್ಬು ಭೇಟಿ ಮಾಡಿ ಸರ್ಕಾರದ ಗಮನವನ್ನು ಸೆಳೆದಿದ್ದೆ. ಮೊದಲನೇ ರೌಂಡಲ್ಲಿ ನಾನು ಈ ಬರಗಾಲ ಪ್ರದೇಶದ 2 ಜಿಲ್ಲೆಗಳಿಗೆ ಹೋಗಿ ಬಂದಿದ್ದೀನಿ. ಈಗ ಮತ್ತೆ ನಾನು ಇನ್ನು 2 ದಿನ ಬುಧವಾರ ಗುರುವಾರ ಬಳ್ಳಾರಿ, ವಿಜಯನಗರ, ಚಿತ್ರದುರ್ಗ, ದಾವಣಗೆರೆ ಈ ಜಿಲ್ಲೆಗಳಿಗೆ 2 ದಿನದ ಪ್ರವಾಸ ಹೋಗ್ತಾ ಇದ್ದೀನಿ. ಅಲ್ಲಿ ಬರ ಆಗಿರೋದ ಸರ್ಕಾರಕ್ಕೆ ಅಲ್ಲಿ ಅಧಿಕಾರಿಗಳ ಗಮನ ಸೆಳೆದು ಅವರಿಗೆ ಪರಿಹಾರ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಸರ್ಕಾರವನ್ನು ಎಚ್ಚರಗೊಳ್ಳಬೇಕು ಅಂತ ಹೇಳಿ ನಾನು 2 ದಿನ ನಾನು ಬರ ಪೀಡಿತ ಪ್ರದೇಶಗಳಿಗೆ ನಾನು ಭೇಟಿ ಮಾಡ್ತಾ ಇದ್ದೀನಿ. ರಾಜ್ಯ ಸರ್ಕಾರ ಈಗಾಗಲೇ ಕೇಂದ್ರ ಸರ್ಕಾರ ನಮಗೆ ಹಣ ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಸಭೆನೂ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಯಾವ ಪುರುಷಾರ್ಥಕ್ಕೋಸ್ಕರ ಮಾಡ್ತೀರಾ ಸಭೆ? ಅದು ಮಾಡಕ್ ಮುಂಚೆ ನೀವು ಬರ ಅಂತ ನೀವೇ ಘೋಷಣೆ ಮಾಡಿಲ್ಲ ಅಂದ್ರೆ ಕೇಂದ್ರ ಹೆಂಗೆ ಎಂಟ್ರಿ ಆಗ್ತೈತಿ? ಇಲ್ಲಿ ಸಾಧ್ಯನೇ ಇಲ್ಲ. ಕಾನೂನು ಪ್ರಕಾರ ಸಾಧ್ಯನೇ ಇಲ್ಲ. ನೀವೇ ಬರ ಅಂತ ಘೋಷಣೆ ಮಾಡಿಲ್ಲ ಅಂದ್ರೆ ಕೇಂದ್ರದ ಟೀಮ್ ಹೆಂಗ್ ಬರ್ತೈತೆ? ಕೇಂದ್ರದ ಟೀಮ್ ಬಂದಿಲ್ಲ ಅಂದ್ರೆ ನಾವು ಹೋರಾಟ ಮಾಡ್ತೀರಿ ಅಂತಾರೆ. ಆಯ್ತಪ್ಪ, ನೀನು ಬರ ಘೋಷಣೆ ಮಾಡು. ಫಸ್ಟು ಬರ ಘೋಷಣೆ ಮಾಡೋಕ್ಕೆ ಯೋಗ್ಯತೆ ಇಲ್ಲ ನಿಮಗೆ. ಯಾಕೆಂದ್ರೆ ಘೋಷಣೆ ಆದರೆ ಪರಿಹಾರ ಕೊಡಬೇಕಲ್ಲ. ರಾಜ್ಯ ಸರ್ಕಾರ ಮೊದಲ ಕಂತು ಪರಿಹಾರ ರಾಜ್ಯ ಸರ್ಕಾರ ಕೊಡಬೇಕಾಗ್ತೈತೆ. ಕೊಡೋಕ್ಕೆ ನಿಮ್ಮ ಹತ್ರ ಹಣ ಇಲ್ಲ. ಸರ್ಕಾರಿ ಸಂಬಳ ಕೊಡೋಕ್ಕೂ ಯೋಗ್ಯತೆ ಇಲ್ಲ. ಈಗಾಗಲೇ 2,000 ರೂಪಾಯಿ ಕೊಡ್ತೀರಿ ಅಂತ ಗೃಹಲಕ್ಷ್ಮಿ ಕೊಟ್ಟೇ ಇಲ್ಲ. 5,000 ಕೋಟಿ ಹಂಗೆ ಪೆಂಡಿಂಗ್ ಇಟ್ಟಿದ್ದೀರಾ. ಪೆನ್ಷನ್ನು ಕೊಡೋಕ್ಕಾಗದೆ 3 ತಿಂಗಳಿಂದ ಪೆನ್ಷನ್ ಸಿಕ್ಕಿಲ್ಲ ಯಾರಿಗೂ ಬಡವರಿಗೆ. ಅಂದರೆ ಇದನ್ನೇ ಕೊಡೋಕ್ಕೆ ಯೋಗ್ಯತೆ ಇಲ್ಲ ಅಂದರೆ ಇನ್ನು ಬರೋಕ್ಕೆ ಎಲ್ಲಿಂದ ದುಡ್ಡಿದೆ ನಿಮ್ಮ ಹತ್ರ ಕೊಡೋಕ್ಕೆ? ಅಂದರೆ ಸರ್ಕಾರ ಪಾಪರ್ ಆಗಿದೆ. ಅದಕ್ಕೋಸ್ಕರ ಬರ ಘೋಷಣೆ ಮಾಡೋದ್ರಲ್ಲಿ ಹಿಂದೆ ಮುಂದೆ ತುಳಿತಾ ಇದ್ದಾರೆ ಅಷ್ಟೇ. ಇವ್ರ ಹತ್ರ ಹಣ ಇದ್ದಿದ್ರೆ ಇಷ್ಟೊತ್ತು ಸರ್ಕಾರ ಘೋಷಣೆ ಮಾಡಬೇಕಾಯ್ತು. ಯಾವ ಮುಖ ಇಟ್ಕೊಂಡು ಕೇಂದ್ರಕ್ಕೆ ಹೋಗಿ ಇಲ್ಲಿ ನಿಯೋಗ ಕಳಿಸಿ ಅಂತ ಹೇಳ್ತಿರಲ್ಲ. ನೀವೇ ರಾಜ್ಯದವರು ಒಂದು ನಿಯೋಗ ಎಲ್ಲಾನ ಹೋಗಿದ್ದೀರಿ? ಯಾವ ಜಿಲ್ಲೆಗೆ ಹೋಗಿದ್ದೀರಪ್ಪ? ಮುಖ್ಯಮಂತ್ರಿ ಒಂದು ಜಿಲ್ಲೆ ಬಿಟ್ರೆ ಇನ್ಯಾವ ಜಿಲ್ಲೆಗೆ ಮುಖ್ಯಮಂತ್ರಿ ಭೇಟಿ ಮಾಡಿದ್ದಾರೆ? ಒಂದು 3 ದಿನ 4 ದಿನ ಮುಖ್ಯಮಂತ್ರಿ ಎಲ್ಲ ಜಿಲ್ಲೆಗಳಿಗೆ ಹೋಗಿ ಭೇಟಿ ಮಾಡ್ಬೇಕಾಯ್ತಲ್ಲ. ನೀವೇ ಭೇಟಿ ಮಾಡೋಕ್ಕಾಗಲ್ಲ. ಕೇಂದ್ರದವ್ರು ಬಂದು ಭೇಟಿ ಮಾಡ್ಬೇಕಂತ ಹಾಸ್ಯಾಸ್ಪದ ಇದು. ಅದು ಅವ್ರು ಹೋಗಿರೋದು ಈ ಬರದ ಸಂಬಂಧಪಟ್ಟಂತೆ, ಕಾವೇರಿಗೆ ಸಂಬಂಧಪಟ್ಟಂತೆ ಅಲ್ಲ. ಅವ್ರ ಪಾರ್ಟಿ ಕ್ಯಾಬಿನೆಟ್ ರಚನೆ ಮಾಡಕ್ಕೆ ಹೋಗಿದ್ದಾರೆ ಅಲ್ಲಿ. ಅದರಲ್ಲಿ ಇದು ಒಂದು ಸೇರ್ಸ್ಕೊಂಬಿಡೋಣ. ಬರೀ ಕಾಂಗ್ರೆಸ್ ಪಾರ್ಟಿ ರೀಶಫಲ್ಗೋಸ್ಕರ ಬಂದಿದೆ ಅಂದ್ರೆ ಕ್ಯಾಬಿನೆಟ್ ರಚನೆಗೋಸ್ಕರ ಬಂದಿದ್ದೀನಿ ಅನ್ನೋ ಮೆಸೇಜು ಹೋದರೆ ಜನ ನಮ್ಮನ್ನ ಬೈತಾರೆ. ಅದಕ್ಕೆ ಇದನ್ನು ಸೇರ್ಸ್ಕೊಳ್ಳೋಣ ಅಂತ ಸೇರ್ಸ್ಕೊಂಡಿದ್ದಾರಲ್ಲ. ಈ ಉದ್ದೇಶ ಇಟ್ಕೊಂಡು ಅವರು ಗ್ಯಾರಂಟಿ ಹೋಗಿಲ್ಲ ಮುಖ್ಯಮಂತ್ರಿ. ಹಂಗಿದ್ದಿದ್ರೆ ಇದಕ್ಕೋಸ್ಕರ ಸಮಯ ಕೊಟ್ಟು ಹೋಗ್ಬೇಕಾಯ್ತು. ಅದು ಬಿಟ್ಟು ಅವರು ಮಂತ್ರಿಮಂಡಲ ರಚನೆ ಮಾಡಕ್ಕೆ ಹೋಗಿದ್ದಾರೆ. ಅದರಲ್ಲಿ ಇದನ್ನು ಒಂದು ಸಭೆ ಮಾಡಿಬಿಟ್ಟು ದಾಪೆ ಹಾಕೋಣ ಅಂತ ಹೋಗಿದ್ದಾರೆ. ಇದು ಕಾಟಾಚಾರದ ಮೀಟಿಂಗ್. ಇದು ಕಾಟಾಚಾರಕ್ಕೆ ಕರೆದಿರುವಂತ ಮೀಟಿಂಗ್ ಅಷ್ಟೇ. ಅವರು ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಹೋದಾಗ ಮಾಡಿದ್ದಾರೆ ಅಷ್ಟೇ. ಬರಕ್ಕೆ ಅಂತ ನಾವಿವಾಗ ಬರ ಅಂತಾನೆ ಹೋಗ್ತಾ ಇದ್ರಿ. ಬೇರೆ ಪ್ರೋಗ್ರಾಮೇ ಇಲ್ಲ ನಮ್ದಲ್ಲಿ.
ಯಾವ ಮದುವೆನೂ ಇಲ್ಲ, ಯಾವ ಬಿಜೆಪಿ ಸಮಾವೇಶ ಏನೂ ಇಲ್ಲ. ಬರ ಅಂತಾನೆ ಹೋಗ್ತಾ ಇದ್ದೀರಿ, ಎಲ್ಲ ಜಿಲ್ಲೆಗೂ ಹೋಗ್ತಾ ಇದ್ದೀರಿ. ಹಂಗೆ ಮುಖ್ಯಮಂತ್ರಿ ಹೋಗಿಲ್ಲ, ಹಂಗೆ ಕಾಟಾಚಾರಕ್ಕೆ ಹೋಗಿದ್ದಾರಷ್ಟೇ. ಎಷ್ಟು ಹಣ ಬಿಡುಗಡೆ ಮಾಡಿದ್ದಾರೆ? ಆಯ್ತು, 3 ಜಿಲ್ಲೆ 3 ಡಿವಿಷನ್ಗೆ ಹೋಗಿದ್ದಾರೆ ಅಂತ ಎಷ್ಟು ಹಣ ಬಿಡುಗಡೆ ಮಾಡಿದ್ದಾರೆ? ಆ ಮುಖ್ಯಮಂತ್ರಿ ಹೋದ್ಮೇಲೆ ಇಷ್ಟು ಹಣ ಬಿಡುಗಡೆ ಅಂತ ಆಗ್ಬೇಕಲ್ಲ. ವರದಿ ತಗೊಂಡ್ಮೇಲೆ, ಜಿಲ್ಲಾಧಿಕಾರಿಗಳು ವರದಿ ಆದ ಮೇಲೆ ಇಷ್ಟು ಲಾಸ್ ಆಗಿದೆ, ಇಷ್ಟು ಬೆಳೆ ಹಾನಿ ಆಗಿದೆ, ಇಷ್ಟು ಕುಡಿಯೋ ನೀರಿಗೆ ಬೇಕು, ಇಷ್ಟು ಮೇವು ಬೇಕು ಅಂತ ವರದಿ ಕೊಟ್ಟಿರ್ತಾರೆ DC. ಅವಾಗ ಇಮಿಡಿಯೇಟ್ ಘೋಷಣೆ ಮಾಡ್ಬೇಕಲ್ಲ. 1 ಕೋಟಿ ಕೊಟ್ಟಿರೋದು ಇನ್ನ ಫೈನಾನ್ಸ್ ಅವ್ರು ಬಿಡುಗಡೆ ಮಾಡಿಲ್ಲ. ಹಣ ಕೊಟ್ಟ ಅವಾಗ 15 ದಿನ ಆಯ್ತು, ಅದನ್ನು ಬಿಡುಗಡೆ ಮಾಡಿಲ್ಲ. 124 ಕ್ಷೇತ್ರಕ್ಕೂ ಪ್ರತಿ 11 ಕೋಟಿ ಕೊಟ್ಟಿದ್ದೀವಿ ಕುಡಿಯೋ ನೀರಿನ ವ್ಯವಸ್ಥೆಗೆ. ಹಣ ಬಿಡುಗಡೆ ಆಗಿಲ್ಲ, ಸ್ಟೇಟ್ಮೆಂಟ್ ಅಷ್ಟೇ. ಈಗ ನೀವು ಅಲ್ಲಿ ಹೋಗಿ ಜಿಲ್ಲಾಧಿಕಾರಿಗಳು ಸಭೆ ಮಾಡ್ತೀರಿ, ಅವ್ರು 1 ಕೋಟಿ ಕೇಳಿದಾರ? ಕೇಳ್ಬೇಕಲ್ಲ, ಹೇಳ್ಬೇಕು ನೀವು. ಅವ್ರು 1 ಕೋಟಿ ಕೇಳಿದ್ರ, 50 ಲಕ್ಷ ಕೇಳಿದ್ರ, ಇಲ್ಲ 100 ಕೋಟಿ ಕೇಳಿದಾರಲ್ಲ, ಹೇಳಿ. ಅವ್ರು 100 ಕೋಟಿ ಕೇಳಿದ್ರೆ ನೀವು 1 ಕೋಟಿ ಬಿಡುಗಡೆ ಮಾಡಿದ್ರೆ ಯಾವ ಸಿಎಂ ಅಂತಾರೆ ನಿಮ್ಮನ್ನ? ಪರಿಹಾರಕ್ಕೆ ಜಿಲ್ಲಾಧಿಕಾರಿಗಳು ಇಷ್ಟು ಹಣ ಕೇಳಿದ್ದಾರೆ, ಪಬ್ಲಿಕ್ ಗೊತ್ತಾಗ್ತೈತೆ. ನೀವು 1 ಕೋಟಿ ಬಿಡುಗಡೆ ಮಾಡಿದ್ರೆ ಎಲ್ಲಿ 10 ಬೋರ್ವೆಲ್ ಬರಲ್ಲ. ಒಂದು ತಾಲೂಕಲ್ಲಿ 10 ಹಳ್ಳಿ ಬರ್ತದೆ. 10 ಹಳ್ಳಿ, ನಾವು 200-300 ಹಳ್ಳಿ ಇರ್ತದೆ ಒಂದೊಂದು ತಾಲೂಕಲ್ಲಿ. ಒಂದೊಂದು ಹಳ್ಳಿಗೆ ಒಂದೊಂದು ಬೋರ್ವೆಲ್ ಅಂದ್ರೂ ಕೂಡ ಎಷ್ಟು ದುಡ್ಡು ಬೇಕು ನಿಮಗೆ? ಕೆಟ್ಟೋಗಿರೋ ಬೋರ್ವೆಲ್ ರಿಪೇರಿ ಮಾಡಕ್ಕೂ ಆಗಲ್ಲ 1 ಕೋಟಿಯಲ್ಲಿ. ಆ ತಾಲೂಕಲ್ಲಿ ಕೆಟ್ಟೋಗಿರೋ ಬೋರ್ವೆಲ್ನ ರಿಪೇರಿ ಮಾಡಕ್ಕೂ ಆಗಲ್ಲ ಹಣ ಇದು. ಇನ್ನು ಹೊಸ ಬೋರ್ವೆಲ್ಗಳು ಕೊರೆಯೋ ಪ್ರಶ್ನೆನೇ ಇಲ್ಲ. ಇದು ಮಾತತ್ರ ಕೇಂದ್ರ ಸರ್ಕಾರ ಅಂತ. ಕೇಂದ್ರ ಸರ್ಕಾರ ಇಲ್ಲಿ ಪರಿಶೀಲನೆಗೆ ಬರಕ್ ಮುಂಚೆ ನೀವು ಬರ ಅಂತ ಘೋಷಣೆ ಮಾಡಿ ರಿಪೋರ್ಟ್ ತಯಾರು ಮಾಡಬೇಕು. ಹಿಂದೆ ನಾವು ನಾನು ಮಿನಿಸ್ಟರ್ ಇದ್ದಾಗ ರಿಪೋರ್ಟ್ ತಯಾರು ಮಾಡ್ತಾ ಇದ್ರಿ. ರಿಪೋರ್ಟ್ ಮಾಡಿ, ಬುಕ್ಲೆಟ್ ಮಾಡಿ, ಅದನ್ನ ಕೇಂದ್ರಕ್ಕೆ ಹೋಗಿ ಕೇಂದ್ರದ ಹೋಮ್ ಡಿಪಾರ್ಟ್ಮೆಂಟ್ಗೆ ಸಬ್ಮಿಟ್ ಮಾಡಬೇಕಾಯ್ತು. ಅದನ್ನ ಪರಿಶೀಲನೆ ಮಾಡಿದ್ಮೇಲೆ ಅವ್ರು ಬರ್ತಾರೆ ಇಲ್ಲಿಗೆ. ಅದು ಪದ್ಧತಿ. ಓಕೆ. ಇಲ್ಲಿಗೆ ಬಿಜೆಪಿಯವ್ರ ಮೇಲೆ ಇಲ್ಲ ಸಲ್ಲದ ಕೇಸ್ಗಳನ್ನು ಹಾಕಿ ಚುನಾವಣೆ ಹತ್ರ ಬರ್ತಾ ಇದೆ. MLA ಚುನಾವಣೆ ಬರಕ್ ಮುಂಚೆ ಬಿಜೆಪಿಯವ್ರನ್ನೆಲ್ಲ ಜೈಲಿಗೆ ಹಾಕಬೇಕು ಅನ್ನೋ ಹುನ್ನಾರ ಅಷ್ಟೇ ಇದು. ಚುನಾವಣೆಯನ್ನು ಎದುರಿಸಕ್ ಧೈರ್ಯ ಇಲ್ಲದೆ ಬಿಜೆಪಿ ಮುಖಂಡರುಗಳನ್ನ ಜೈಲಿಗೆ ಹಾಕೋ ಅನ್ನೋ ಹುನ್ನಾರ. ಈಗ ದಿನನಿತ್ಯ ಅವನ್ಯಾರೋ ಪ್ರಕಾಶ್ ಅಂತ, ಆಮೇಲೆ ಯಾರೋ ಭಗವಾನ್, ದಿನನಿತ್ಯ ಹಿಂದೂ ಧರ್ಮದ ಬಗ್ಗೆ ಕೆಟ್ಟದಾಗ ಮಾತಾಡ್ತಾರೆ. ಮೊನ್ನೆ ಇಲ್ಲಿ ಪ್ರೊಟೆಸ್ಟ್ ಆದಾಗ, ಇಲ್ಲಿ NET ಬಗ್ಗೆ ಇಲ್ಲಿ ಪ್ರೊಟೆಸ್ಟ್ ಆದಾಗ ಯಾರೋ ಒಬ್ರು ಪೋಸ್ಟರ್ನ ಇಟ್ಕೊಂಡು, ವಿದೇಶಿ ಅವನು ಯಾರು ಜೈಲಲ್ಲಿ ಇದ್ದಾನಲ್ಲ ಅವನ್ ಬರುವಾಗ ಪೋಸ್ಟರ್ ಇಟ್ಕೊಂಡಿದ್ರು. ಪೊಲೀಸವ್ರು ಏನ್ ಕಿತ್ತಾಕಂತಾರ ಕಿತ್ತಾಕಂಡ್ಲಿ ಅಂತ ಹೇಳಿದ್ರು. ಪೊಲೀಸವ್ರ ಮಾನ ಮರ್ಯಾದೆ 3 ಕಾಸಲ್ಲ ಹರಾಜಾಗೋಯ್ತು. ಕರ್ನಾಟಕದ ಪೊಲೀಸವ್ರ ಕ್ರಮನೇ ಇಲ್ಲ. ಅಂದ್ರೆ ಇದೆಲ್ಲ ಕಣ್ಣಿಗೆ ಕಾಣಿಸಲ್ಲ. CT ರವಿ ಹೇಳಿದ್ ಮಾತ್ರ ಕಣ್ಣಿಗೆ ಕಾಣಿಸ್ತತೆ, ಉಳಿದಿದ್ದು ಯಾವುದು ಕಣ್ಣಿಗೆ ಕಾಣಿಸಲ್ಲ. ಅಂದ್ರೆ ಬಂಧಿಸಬೇಕು ಅಂದ ಒಂದೇ ಒಂದು ಕಾರಣಕ್ಕೋಸ್ಕರ ಮತ್ತೆ ವಿರೋಧ ಪಕ್ಷಗಳನ್ನ ಬೆದರಿಕೆ ಹಾಕಿ ಅವರನ್ನ ತಮ್ಮ ಹಿಡಿತಕ್ಕೆ ತಗೊಬೇಕು ಅನ್ನೋ ಮಾಡ್ತಾ ಇರೋ ಹುನ್ನಾರ ಅಷ್ಟೇ ಇದು. ಇದಕ್ಕೆಲ್ಲ ಯಾರು ಬಗ್ಗದು ಜಗ್ಗೋ ಪ್ರಶ್ನೆನೇ ಇಲ್ಲ. ಇದಕ್ಕೆಲ್ಲ ನಾವು ಸರಿಯಾದಂಥ ಪಾಠವನ್ನ ಕಲಿಸ್ತೀರಿ. CT ರವಿನ ಮುಟ್ಟಿ ನೋಡೋಣ, ಮುಟ್ಟಿ ಏನ್ ಪ್ರತಿಫಲ ಆಗ್ತೈತೆ ಅಂತ ಹೇಳಿ. ನಾವು ಈಗಾಗಲೇ ಮಾತಾಡಿದ್ದೀನಿ CT ರವಿ ಜೊತೆ 2-3 ಬಾಟಿ ಮಾತಾಡಿದ್ದೀನಿ. ನಾವು ಇನ್ನೊಂದು 3-4 ದಿನದಲ್ಲಿ ದೊಡ್ಡ ಹೋರಾಟವನ್ನ ಚಿಕ್ಕಮಂಗ್ಳೂರಲ್ಲಿ ನಾವು ಫಿಕ್ಸ್ ಮಾಡ್ತಾ ಇದ್ದೀವಿ. ಚಿಕ್ಕಮಂಗ್ಳೂರಲ್ಲಿ ಒಂದು ದೊಡ್ಡ ಹೋರಾಟವನ್ನ ಫಿಕ್ಸ್ ಮಾಡ್ತಾ ಇದ್ದೀರಿ. ಹಿಂದೆ ಭರಶೆಟ್ಟರ್ ಮೇಲೆ ಮಂಗಳೂರಲ್ಲಾದಾಗ ನಾನೇ ಹೋಗಿ ದೊಡ್ಡ ಹೋರಾಟವನ್ನ ಮಾಡಿದೆ. ಅಲ್ಲಿ ಯಾವ ರೀತಿ ಮಾಡಿದೋ ಅದೇ ತರ ಚಿಕ್ಕಮಂಗ್ಳೂರಲ್ಲೂ ಕೂಡ ಒಂದು ದೊಡ್ಡ ಹೋರಾಟವನ್ನ ಮಾಡೋ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡ್ತೀವಿ. ನಾವು ಈ ತರ ಬೆದರಿಕೆ ಹಾಕಿ ಇವೆಲ್ಲ ನಡೆಯಲ್ಲ ಅಂತ ಹೇಳಿ. ಸಿದ್ದರಾಮಯ್ಯನವರು ಇದು 10ನೇ ಬಾರಿ ಹೇಳ್ತಾ ಇರೋದು.
ಈಗ 11ನೇ ಬಾರಿ ಇನ್ನೊಂದ್ಸರಿ ಹೇಳ್ಬೇಕಷ್ಟೆ. 10 ಆಗೋಗ್ಬಿಟ್ಟಿದೆ. ಅವರು ಬಹಳಷ್ಟು ಕಳೆದ 10 ವರ್ಷದಿಂದ ಹೇಳ್ತಾನೆ ಇದ್ದಾರೆ, ನಾನು ರಾಜಕೀಯ ನಿವೃತ್ತಿ ನಿಲ್ಲಲ್ಲ ಎಲೆಕ್ಷನ್ಗೆ ಅಂತ ಹೇಳ್ತಾನೆ ಇದ್ದಾರೆ. ತಿರ್ಗಾ ಆಮೇಲೆ ಬಂದ್ರು ಕಾಂಗ್ರೆಸ್ ಅವರೆಲ್ಲ ಬಂದು ನನ್ನ ಕಾಲು ಹಿಡ್ಕೊಂಡ್ರು, ಅದಕ್ಕೋಸ್ಕರ ಮತ್ತೆ ನಾನು ಸ್ಪರ್ಧೆ ಮಾಡ್ತೀನಿ, ಬಿಜೆಪಿ ವಿರುದ್ಧ ಹೋರಾಟ ಅಂತ ಹೇಳ್ತದೆ. ಅವ್ರು ನಿಲ್ಲಲ್ಲ ಅಂದ್ರೆ ಅವ್ರ ಮಕ್ಕಳು ನಿಲ್ತಾವ್ರಲ್ಲ, ಭ್ರಷ್ಟಾಚಾರ ಆಗ್ತಾ ಇದಾರೆ, ಅವ್ರ ಮಕ್ಳು ಹೆಂಗ್ ನಿಲ್ಬೇಕು, ಅವ್ರ ಕುಟುಂಬದವ್ರು ಯಾಕೆ ನಿಲ್ಬೇಕು ಅವಾಗ? ಅಲ್ಲ, ಅವ್ರದ್ದೇ ಹೇಳ್ತಾ ಇರೋದು, ಅವ್ರಿಗೆ ಕೇಳ್ತಾ ಇರೋದು. ಇಷ್ಟೆಲ್ಲ ಭ್ರಷ್ಟಾಚಾರ ಇದೆಲ್ಲ ನಡೀತಾ ಇದ್ಮೇಲೆ ಅವ್ರ ಕುಟುಂಬದವರು ಯಾರು ನಿಲ್ಬಾರ್ದು. ಇವೆಲ್ಲ ನಾಟಕ ಅಷ್ಟೇ, ಸುಮ್ಮನೆ ಕಾಂಗ್ರೆಸ್ಗೆ ಬೆದರಿಕೆ ಹಾಕಕ್ಕೆ. ಕಾಂಗ್ರೆಸ್ಗೆ ನನ್ನೇನ ಬಿಟ್ರೆ ನೀವು ಬೋರ್ಡ್ ಇಲ್ದಂಗೆ ಹೊರಟೋತೀರ ಕಾಂಗ್ರೆಸ್ ಕರ್ನಾಟಕದಲ್ಲಿ. ನನ್ನೇನ ಬಿಟ್ರೆ ಅಂತೇಳಿ ಈಗೊಂದು ನಾಟಕ ಶುರು ಮಾಡವ್ರೆ. ಎಲ್ಲ ಹೋಗಿ ಕೇಳ್ಕಂತಾರೆ, ಇಲ್ಲ ನಾನು ಅವಾಗ ಯಾರೋ ಇದ್ರ ಮೇಲೆ ಹೇಳ್ಬಿಟ್ಟೆ, ನಾನು ಮಾತು ತಪ್ಪಿದ್ದೀನಿ, ಮಾತು ಸರಿ ಮಾಡ್ಕೊಂತೀನಿ ಅಂತ ಮಾಡ್ತಾರೆ ಅಷ್ಟೇ. ಈ ಸಿದ್ದರಾಮಯ್ಯನವ್ರ ಇದು ಕಾಮನ್ ಆಗಿ ಅವರು 16 ಬಾರಿ ಹೇಳಿದ್ದಾರೆ ರಿಟೈರ್ಡ್ ಅಂತ. ರಿಟೈರ್ಡ್ ಅಂತ ಹೇಳಿದ್ರೆ ಗ್ಯಾರಂಟಿ ನಿಂತ್ಕೊಂತಾರೆ ಅಂತ ಅರ್ಥ. ಅವರು ನಿಂತ್ಕೊಂತೀನಿ ಅಂದ್ರೆ, ನಾನು ಎಲೆಕ್ಷನ್ ನಿಂತ್ಕೊಂತೀನಿ ಅಂದ್ರೆ ಅವ್ರು ನಿಲ್ಲಲ್ಲ ಅಂದ್ರೆ ಗ್ಯಾರಂಟಿ ನಿಲ್ತಾರೆ. ನೋಡಿ, ಕೋಳಿ ಕೂಗಿಲ್ಲ ಅಂದ್ರೆ ಸೂರ್ಯ ಹುಟ್ಟಲ್ಲ ಅನ್ನೋ ಕಾಲ ಅಲ್ಲ ಇದು. ಯಾರು ಇರ್ಲಿ ಯಾರು ಹೋಗ್ದಾಗ್ಲಿ ರಾಜಕಾರಣ ನಡೆದೇ ನಡೀತತೆ. ಅಧಿಕಾರ ತಿರುಗುವ ಚಕ್ರ ಇದು. ರಾಜಕಾರಣ ಅನ್ನೋದು ತಿರುಗುವಂತ ಚಕ್ರ ಇದು. ಇವರಲ್ಲ ಅಂದ್ರೆ ಇನ್ನೊಬ್ಬರು ಬಂದೇ ಬರ್ತಾರೆ. ಕರ್ನಾಟಕದ ಇತಿಹಾಸದಲ್ಲಿ ಬಹಳಷ್ಟು ಜನ ಲೀಡರ್ಗಳು ಬಂದು ಹೋಗ್ತಾರೆ, ಯಾರು ಪರ್ಮನೆಂಟ್ ಅಲ್ಲ. ಕಾಲಚಕ್ರ ತಿರುಗ್ತಾನೆ ಇರ್ತದೆ. ಅದರಿಂದ ಯಾರು ಇರ್ಲಿ ಯಾರು ಇಲ್ದ ಹೋಗ್ಲಿ, ರಾಜಕಾರಣ ಇರ್ತತೆ, ಸರ್ಕಾರ ಇರ್ತತೆ, ಜನ ವೋಟ್ ಹಾಕುವಂತ ಪ್ರಜಾಪ್ರಭುತ್ವ ಡೆಮಾಕ್ರಸಿ ನಮ್ಮ ದೇಶದಲ್ಲಿ ಇದ್ದೇ ಇರ್ತತೆ, ನಮ್ಮ ರಾಜ್ಯದಲ್ಲೂ ಇರ್ತದೆ.